ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ ಏಬಲ್ಡ್ ಇದರ ರಾಜ್ಯ ಮಟ್ಟದ ವಿಶೇಷ ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ಮಾಡಿದಂತ ಒಂದು ಸಂಸ್ಥೆ. ಈ ಹಿಂದೆ ಅನೇಕ ರಾಜ್ಯ ಮಟ್ಟದ ವಿಶೇಷ ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು, ಕ್ರೀಡಾಕೂಟಗಳನ್ನು, ಅದೇ ರೀತಿ ನೃತ್ಯೋತ್ಸವವನ್ನು ಮಾಡಿದ್ದೇವೆ. ಈ ಸಲ ನಮ್ಮ ರಾಜ್ಯ ಮಟ್ಟದ ಈ ಕಾರ್ಯಕ್ರಮ ಮಾಡುವ ದೃಷ್ಟಿಯಲ್ಲಿ ಈ ಹಿಂದೆ ಪ್ರಾರಂಭ ಮಾಡುವಾಗ ಪ್ರಮುಖ ಪಾತ್ರಧಾರಿಯಾಗಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನ ಪ್ರಮುಖರು ಈ ಸಂಸ್ಥೆಯಲ್ಲಿ ಇದ್ದಿದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಈ ರಾಜ್ಯ ಮಟ್ಟದ ಕಾರ್ಯಕ್ರಮದ ಬಗ್ಗೆ ಒಂದು ವಿವರಣವಾದ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ಕೊಡುವಂತ ಹೇಳುವಂತ ದೃಷ್ಟಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆಗಮಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರುಗಳಿಗೆ, ದೃಶ್ಯ ಮಾಧ್ಯಮದ ಮಿತ್ರರುಗಳಿಗೆ ಸ್ವಾಗತಿಸ್ತಾ, ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಕಾಡ ಇದರ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಸಕಾಡದ ಸಂಚಾಲಕರಾಗಿ ಈ ಕಾರ್ಯಕ್ರಮವನ್ನು ಮಾಡುವಂತ ಡಾಕ್ಟರ್ ಕಾಂತಿ ಹರೀಶ್ ಅವರಿದ್ದಾರೆ. ಇವರು ವಿಜೇತ ಸ್ಪೆಷಲ್ ಸ್ಕೂಲ್ ಕಾರ್ಕಳ ಇದರ ಸ್ಥಾಪಕಿ ಮತ್ತು ಪ್ರಮುಖರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಸಕಾಡದ ಗೌರವ ಸಲಹೆಗಾರರು, ಈ ಹಿಂದೆ ಸಹ ಅನೇಕ ವರ್ಷಗಳ ಕಾಲ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಲಿ ಸಲಹೆಗಾರರಾಗಿದ್ದುಕೊಂಡು ಸಹಕರಿಸಿದಂತ ಮೊಹಮ್ಮದ್ ಬಶೀರ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಉಡುಪಿ ಕಾರುಣ್ಯ ವಿಶೇಷ ಮಕ್ಕಳ ಶಾಲೆಯ ಪ್ರಮುಖರಾಗಿರುವಂತ ರಾಜ್ಯ ವಿಶೇಷ ಶಿಕ್ಷಕರ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಆಗ್ನಿಸ್ ಕುಂದರ್ ಅವರು ಸಕಾಡದ ಉಪಾಧ್ಯಕ್ಷರಾಗಿದ್ದಾರೆ. ಆದ್ರಿಂದ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರುವುದರಿಂದ ಇದರ ಬಗ್ಗೆ ರಾಜ್ಯದಲ್ಲಿ ವಿಶೇಷ ಮಕ್ಕಳ ಬಗ್ಗೆ, ವಿಶೇಷ ಹೆತ್ತವರ ಬಗ್ಗೆ ಇರುವಂತಹ ಕಾಳಜಿಯ ಮುಖೇನ ಎಲ್ಲ ಕಡೆಗಳಲ್ಲೂ ಮಾಧ್ಯಮ ಮೂಲಕ ಇಷ್ಟರವರೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಿ ನಿರ್ವಹಣೆ ನೀವು ತಾವೆಲ್ಲರೂ ಸಹಕರಿಸಿದ್ದೀರಿ. ಮುಂದೆಯೂ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಈ ಏನು 2 ದಿನದ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ, ಅದರ ಬಗ್ಗೆ ಸವಿವರವಾಗಿ ನೀಡಲಿಕ್ಕಿದ್ದಾರೆ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಮತ್ತು ಡಾಕ್ಟರ್ ಕಾಂತಿ ಹರೀಶ್. ಮಾಬಲ ಮಾರ್ಲರ್ ಅವರು ಸಕಾಡ ಅಂದ್ರೆ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ಲಿ ಏಬಲ್ಡ್, ಅದರ ಶಾರ್ಟ್ ಫಾರ್ಮ್ ಅಬ್ರಿವೇಟ್ ಮಾಡಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫರೆಂಟ್ಲಿ ಏಬಲ್ಡ್, ಅದಕ್ಕೆ ನಾವು ಸಕಾಡ ಅಂತ ಇಟ್ಕೊಂಡಿದ್ದೇವೆ. 2010ರಲ್ಲಿ ಪ್ರಾರಂಭ ಆಯಿತು ಈ ಸಂಸ್ಥೆ. ನಿರಂತರವಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಸಕಾಡದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಾಬಲ್ ಮಾರ್ಲರ್ ಅವರು ಅದರ ವಿವರಣೆ ಎಲ್ಲ ಕೊಟ್ಟಿದ್ದಾರೆ. ಮಾರ್ಲರ್ ಅವರು ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದರ ಅಡಿಯಲ್ಲಿ ಸಾನ್ನಿಧ್ಯ ಸಂಸ್ಥೆ ನಡೀತಾ ಇದೆ. ವಿಶೇಷ ಮಕ್ಕಳ ಸೇವೆಯಲ್ಲಿ ರಾಜಕೀಯದಲ್ಲಿದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆದ್ಮೇಲೆ ನಾನು ಕಾರ್ಯಕ್ರಮದ ಬಗ್ಗೆ ನಾನು ಹೇಳೋದಿಲ್ಲ, ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಕಾಂತಿ ಹರೀಶ್ ಅವರು ನಿಮಗೆ ಹೇಳ್ತಾರೆ. ಬಟ್ ಕೆಲವೊಂದು ವಿಚಾರ ನಾನು ಇಡಲೇಬೇಕಾಗ್ತದೆ. ಏನು ಶಿಕ್ಷಣ ಇಲಾಖೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಇಲಾಖೆಯಿಂದಲೇ ನಡೀತದೆ. ಆದರೆ ಈ ವಿಶೇಷ ಮಕ್ಕಳಿಗೆ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇಂಥ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಿಲ್ಲ. ಬಹಳ ಬೇಸರದ ವಿಷಯ. ಬಟ್ ನಾನು ಹೇಳಬೇಕಾದ್ರೆ, ನಾನು ಈ ಫೀಲ್ಡ್ ಅಲ್ಲಿ ಸುಮಾರು ಇದು ನನ್ನ 45ನೇ ವರ್ಷ ವಿಶೇಷ ಮಕ್ಕಳೊಡನೆ. ಯಾಕೆ ಮಾಡೋದಿಲ್ಲ? ನಾವಿಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದೆವು ಮಂಗಳೂರಲ್ಲಿ. ಸಂಸ್ಥೆ 20 ವರ್ಷ ಪೂರೈಸಿದಾಗ ಸಾನ್ನಿಧ್ಯ ಟ್ವಿಂಕ್ಲಿಂಗ್ ಸ್ಟಾರ್ ಅಂತ ಹೇಳಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರ ಹೋಗಿ ಈ ಕಾರ್ಯಕ್ರಮಕ್ಕೆ ತುಂಬಾ ಖರ್ಚಿದೆ, 13-14 ಲಕ್ಷ ಖರ್ಚಿದೆ,
ತಾವೇನಾದ್ರೂ ಇಲಾಖೆಯಿಂದ ಕೊಡ್ಬೇಕು ಅಂತ ಹೇಳಿ ಮನವಿ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಕೊಟ್ಟು ಬಂದ್ರು, ಏನಿಲ್ಲ. 10 ರೂಪಾಯಿ ನಮ್ಗೆ ಇಲಾಖೆಯಿಂದ ಬರಲಿಲ್ಲ. ಇದು ಯಾಕೆ ಈಗ ಆಗ್ತಾ ಇದೆ? ಯಾಕೆ ಈ ವಿಶೇಷ ಮಕ್ಕಳನ್ನ, ಅಂಗವಿಕಲರನ್ನ ಇಲಾಖೆ ಕಡೆಗಣಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮಾಡಬೇಕಾದದ್ದು ಅವರ ಕರ್ತವ್ಯ. ಈ ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತದೆ ಅಂತ ಹೇಳುವಾಗ ಈ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಇರ್ತಕ್ಕಂಥ ಈ ಶಾಲೆಗಳಿಗೆ ಇಂತಹ ಕಾರ್ಯಕ್ರಮಗಳನ್ನು ಯಾಕೆ ಹಮ್ಮಿಕೊಳ್ಳುವುದಿಲ್ಲ? ಇನ್ನೊಂದು ವಿಚಾರ, ಈಗ ಏನು 2010-11ರಿಂದ ಸುಮಾರು 154 ಅಂತ ಕಾಣ್ತದೆ ಶಾಲೆಗಳಿಗೆ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆ ಅನ್ವಯ ಅನುದಾನ ಸಿಗ್ತದೆ. ಆದರೆ 2015-14ರಲ್ಲಿ 25 ವರ್ಷ ಮೀರಿದವರಿಗೆ ಯಾವುದೇ 10 ರೂಪಾಯಿ ಸರ್ಕಾರ ಕೊಡೋಲ್ಲ. ಅವರ ಶಿಕ್ಷಣಕ್ಕಾಗ್ಲಿ ಅವರ ತರಬೇತಿಗಾಗ್ಲಿ ಯಾವುದಕ್ಕೂ ಯಾವುದೇ ರೀತಿಯ ಸಹಕಾರ ಇಲ್ಲ. ನಾವು ಎಷ್ಟು ಅಂಗಲಾಚಿ ಬೇಡಿದ್ರು ಕೂಡ ಆದ್ಮೇಲೆ ಒಂದು ವಿಷಯವನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು. ಯಾವ್ದಾದ್ರೂ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆರಂಭ ಆಗ್ಬೇಕಾದ್ರೆ ವಯಸ್ಸಾದಾಗ ಪೇರೆಂಟ್ಸಿನ 2ನೇ ಪ್ರಶ್ನೆ, ನನ್ನ ನಂತರ ಯಾರು ಎಂಬುದಕ್ಕೆ ನಾವು ಯಾರು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನಾವೊಂದು ಸಣ್ಣ ವ್ಯವಸ್ಥೆ ಮಾಡಿದ್ದೇವೆ, ಒಂದು 30 ಮನೆ ರೂಮ್ಗಳಿರುವಂತ ವ್ಯವಸ್ಥೆ ಅಡಲ್ಟಿಗಾಗಿ ನಮ್ಮ ಸಾನ್ನಿಧ್ಯದಲ್ಲಿ ಶಾಶ್ವತ ಮನೆ ಅಂತ ಹೇಳಿಕೊಂಡು ಈಗ 3 ಕುಟುಂಬದ ಮಕ್ಕಳವರು ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಏನು ಮಾಡ್ತಾ ಇಲ್ಲ. 25 ವರ್ಷ ಮೀರಿದವರಿಗೂ ಕೊಡ್ಬೇಕಲ್ವಾ? ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ಯಾರು? ಅದರಲ್ಲಿ ಮೈಲ್ಡ್, ಮಾಡರೇಟ್, ಸಿವಿಯರ್, ಪ್ರೊಫೌಂಡ್ಲಿ ರಿಟಾರ್ಡೆಡ್ ಇದ್ದಾರೆ. 40-50 ವರ್ಷ ಆದ್ರೆ ಅವರ ದೈನಂದಿನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶೌಚಾಲಯದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಬ್ರಷ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ನೋಡಿಕೊಳ್ಬೇಕು? ಇದು ದೊಡ್ಡ ಪ್ರಶ್ನೆ ಇದೆ. ಯಾಕೆಂದ್ರೆ ಇದು ಬೇಸರ. ಆದ್ರೆ ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಆಗ್ಲಿ ಕಲ್ಚರಲ್ ಪ್ರೋಗ್ರಾಮ್ ಆಗ್ಲಿ ಮಾಡುತ್ತಾ ಬರ್ತಾ ಇದ್ದೇವೆ. ಇದೀಗ ಮಂಡ್ಯದಲ್ಲಿ ಒಂದು ಶಾಲೆ ಇದೆ, ಆಶಾ ಸದನ ಅಂತ. ಅದರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ 2 ದಿವಸದ ಕಾರ್ಯಕ್ರಮ 11-12ನೇ ತಾರೀಕು ಜನವರಿ ತಿಂಗಳ ಅಂಬೇಡ್ಕರ್ ಭವನದಲ್ಲಿ ಮಾಡ್ತೀವಿ. ಅಲ್ಲಿ ನಮ್ಗೆ ಒಂದು ಸಂತೋಷದ ವಿಷಯ ಅಂದ್ರೆ ನಮ್ಮ DC ಆಗಿ ಡಾಕ್ಟರ್ ಕುಮಾರ IAS ಅವರಿದ್ದಾರೆ. ಎಲ್ಲ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ 2 ದಿವಸದ ಕಾರ್ಯಕ್ರಮದ ಬಗ್ಗೆ ನಾವು ಇಲ್ಲಿ ಕೂಡ ಒಂದು ರೀತಿಯ ಪ್ರಚಾರ ಮಾಡಬೇಕೆಂಬ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೇವೆ. ಇದೀಗ ಡಾಕ್ಟರ್ ಕಾಂತಿ ಹರೀಶ್ ಅವರು ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕಿದ್ದಾರೆ. ನಮಸ್ತೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನ ನಮ್ಮ ಸಕಾಡದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಸರ್ ಅವರು ಮಾತನಾಡಿದ್ದಾರೆ. ಹಾಗೆ ಜನವರಿ 11 ಮತ್ತು 12ನೇ ತಾರೀಕಿಗೆ ನಡೆಯುವಂತಹ ಈ ಒಂದು ಸಕಡೋತ್ಸವ ಕಾರ್ಯಕ್ರಮ ರಾಜ್ಯ ಮಟ್ಟದ ಜನಪದ ನೃತ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಆಶಾ ಸದನ ಸಂಸ್ಥೆ ಮಂಡ್ಯದವರ ಒಂದು ಸಹಭಾಗಿತ್ವದಲ್ಲಿ ಹಾಗೆ ರಾಜ್ಯದ ಎಲ್ಲಾ ವಿಶೇಷ ಶಾಲೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ನಡೆಸುವಂತಹ ಉದ್ದೇಶವನ್ನ ಕೂಡ ನಮ್ಮ ಸರ್ ಅವರು ಹೇಳಿದ್ದಾರೆ. ಈ ಮಕ್ಕಳ ಒಂದು ಪ್ರತಿಭೆಯನ್ನ ಗುರುತಿಸಲಿಕ್ಕೆ ಹಾಗೆ ಪ್ರತಿಭೆಯನ್ನ ಪ್ರದರ್ಶಿಸಲಿಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಯಾವುದೇ ನಮ್ಮ ಇಲಾಖೆ ಕೂಡ ಮಾಡದಂತಹ ಕೆಲಸವನ್ನ ನಾವೆಲ್ಲ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಒಟ್ಟಾಗಿ ಸೇರಿಕೊಂಡು ಈ ಮಕ್ಕಳಿಗೆ ಒಂದು ಭವಿಷ್ಯವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸ್ತಾ ಇದ್ದೇವೆ. ಸ್ಪೋರ್ಟ್ಸ್ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜನವರಿ 11 ಮತ್ತು 12ನೇ ತಾರೀಕಿಗೆ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮಂಡ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬೆಳಗ್ಗೆ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂಭಾಗದ ಒಂದು ಉದ್ಯಾನವನ ಇದೆ, ಅಲ್ಲಿಂದ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ, ಪಥಸಂಚಲನ ಕಾರ್ಯಕ್ರಮ ಇದೆ. ಈ ಮಕ್ಕಳೆಲ್ಲರೂ ಪಥಸಂಚಲನದ ಮೂಲಕ ಒಂದು ಡಾಕ್ಟರ್ ಅಂಬೇಡ್ಕರ್ ಭವನವನ್ನ ತಲುಪ್ತಾರೆ. 9 ಗಂಟೆಗೆ ಪ್ರಾರಂಭ ಆಗ್ತದೆ ಈ ಜಾಗೃತಿ ಜಾಥಾ ಕಾರ್ಯಕ್ರಮ. 9 ಗಂಟೆಗೆ ಪ್ರಾರಂಭ ಆಗಿ 11 ಗಂಟೆಗೆ ನಾವು 10ವರೆಗೆ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೇವೆ. ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಡಾಕ್ಟರ್ ಕುಮಾರ್ IAS ಜಿಲ್ಲಾಧಿಕಾರಿಗಳು ಮಂಡ್ಯ ಇವರು ನೆರವೇರಿಸಿ ವಂದನೀಯ ಗುರುಗಳು ಸೋಜನ್ MST
ವಲಯ ನಿರ್ದೇಶಕರು ಸೈಂಟ್ ಥಾಮಸ್ ಮಿಷನ್ ಸೊಸೈಟಿ ಮಂಡ್ಯ ಇವರೊಂದು ಆಶೀರ್ವಚನ ಕಾರ್ಯಕ್ರಮ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಇಲಾಖೆಯ ನಿರ್ದೇಶಕರಾದ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಯುತ ರಾಘವೇಂದ್ರ ಟಿ ಅವರು, ಹಾಗೆ ಮಲ್ಲಿಕಾರ್ಜುನ್ ಬಾಲರೆಡ್ಡಿ IPS ಅವರು, ಶ್ರೀ ಎಸ್ ರಾಜಮೂರ್ತಿ ಅವರು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶ್ರೀ ಎಸ್ ಕೋಮಲ್ ಕುಮಾರ್ ಜಿಲ್ಲಾ ವಿಕಲಚೇತನರ ಸಬಲೀಕರಣ ಅಧಿಕಾರಿಗಳು ಮಂಡ್ಯ ಜಿಲ್ಲೆಯವರು, ಅದೇ ರೀತಿ ಶ್ರೀಯುತ ಮೊಹಮ್ಮದ್ ಮಾಲ್ಲಾ ಗೌರವ ಅಧ್ಯಕ್ಷರು ನಮ್ಮ ಸಕಾಡದ್ದು, ಶ್ರೀ NV ಮೂರ್ತಿ ಜನಜಾಗೃತಿ ಸೇವಾ ಸಂಸ್ಥೆ ಮೈಸೂರು. ಅದೇ ರೀತಿ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಂದನೀಯ ಗುರುಗಳು ಜಾಯ್ಸನ್ ಜೋಸ್ MST ಇವರು ವಹಿಸಲಿಕ್ಕಿದ್ದಾರೆ. ಅವರು ಮಂಡ್ಯದಲ್ಲಿ ಕಾರ್ಯಕ್ರಮ ನಡಿಬೇಕಿದ್ರೆ ಅದರ ಒಂದು ಪ್ರಮುಖ ಜವಾಬ್ದಾರಿಯನ್ನ ವಹಿಸಿಕೊಂಡಂತವರು ವಂದನೀಯ ಗುರುಗಳು ಜಾಯ್ಸನ್ ಜೋಸ್ MST ಅವರು. ಹಾಗೆ ಅವರ ಅಧ್ಯಕ್ಷತೆಯನ್ನು ವಹಿಸಿ ಮೊದಲನೇ ದಿನದ ಕಾರ್ಯಕ್ರಮ ಒಟ್ಟಿನಲ್ಲಿ ಒಂದು 30 ಶಾಲೆಗಳು ಈಗಾಗಲೇ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. 30 ತಂಡಗಳು ಆ ಒಂದು ಜಾನಪದ ನೃತ್ಯೋತ್ಸವದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 11ನೇ ತಾರೀಕಿಗೆ ಸುಮಾರು ಒಂದು 15 ತಂಡಗಳು ಒಂದು ಸ್ಪರ್ಧೆಯನ್ನ ನೀಡಲಿಕ್ಕಿದ್ದಾರೆ. ಹಾಗೆ 12ನೇ ತಾರೀಕಿನಂದು 15 ತಂಡಗಳ ಒಂದು ಸ್ಪರ್ಧೆಯನ್ನ ನೀಡ್ತಾ ಇದ್ದಾರೆ. ನಾವು ಈಗಾಗಲೇ ಲಾಟ್ಸ್ ಮೂಲಕ 15 ನಂಬರ್ ಮೊದಲನೇ ದಿನ, ಹಾಗೆ ಸೆಕೆಂಡ್ ಡೇಗೆ 15 ನಂಬರ್ ಅನ್ನ ನಾವು ಈಗಾಗಲೇ ನೀಡಿದ್ದೇವೆ. ಆ ಪ್ರಕಾರ ಎಲ್ಲರೂ ಸಿದ್ಧರಾಗಿ ಮತ್ತೆ ಇದಕ್ಕೆ ಬಂದು ಹೋಗುವಂತಹ ಒಂದು ಏನು ಖರ್ಚು ವೆಚ್ಚಗಳಿದೆ ಅದನ್ನ ಆಯಾ ಸಂಸ್ಥೆಯವರೇ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿಯನ್ನ ಒದಗಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರೇ NGOದವರೇ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ 2ನೇ ದಿನದ ಕಾರ್ಯಕ್ರಮ 12ನೇ ತಾರೀಕಿಗೆ ಗೌರವ ಉಪಸ್ಥಿತಿ ಶ್ರೀಯುತ P ರವಿಕುಮಾರ್ ಗಾಣಿಗ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ. ಹಾಗೆ ವಂದನೀಯ ಗುರುಗಳು ಸಲಾಸ್ MST ಪ್ರಬಂಧಕರು ಸಾಂತೋಮ್ ಪಬ್ಲಿಕ್ ಸ್ಕೂಲ್ ಮಂಡ್ಯ. ಅದೇ ರೀತಿ ಸಮಾರೋಪದಲ್ಲಿ ಸಂದೇಶವನ್ನು ನೀಡುವಂತವರು ಶ್ರೀಯುತ DD ಕೃಷ್ಣಕುಮಾರ್ ಕರ್ನಾಟಕ ಉಪನಿರ್ದೇಶಕರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಮಂಡ್ಯ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ HV ಗೋಪಾಲಪ್ಪ ಸರ್ ಅವರು, ಹಾಗೆ ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ EC ಪೌಲೋಸ್ ಅವರು ಸಲಹೆಗಾರರು ಸಕಾಡದ್ದು. ಹಾಗೆ ನಮ್ಮ ಬೆಳ್ತಂಗಡಿಯಲ್ಲಿ ಒಂದು ಸಿಎನ್ ಆಶ್ರಮವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಶ್ರೀಯುತ ಜಯವಿಠಲ್ ಅವರು ಮಣಿಪಾಲದವರು, ಅಲ್ಲಿ ಒಂದು ಸ್ಪೆಷಲ್ ಸ್ಕೂಲ್ ಅನ್ನು ನಡೆಸ್ತಿರುವಂತವರು, ಅವರು ಕಾರ್ಯಾಧ್ಯಕ್ಷರು. ಹಾಗೆ ಶಿವಕುಮಾರ್ ನಮ್ಮ ಕರ್ನಾಟಕ ರಾಜ್ಯ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಉಪಾಧ್ಯಕ್ಷರು. ಶ್ರೀಯುತ DD ಮೇಚನ್ ಅವರು ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ. ಶ್ರೀಯುತ ಹರೀಶ್ R CSR ಎಕ್ಸಿಕ್ಯೂಟಿವ್ NR ಫೌಂಡೇಶನ್ ಮೈಸೂರು. NR ಫೌಂಡೇಶನ್ ಮೈಸೂರು ವತಿಯಿಂದ ಸ್ವಲ್ಪ ನಮ್ಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಆರ್ಥಿಕ ನೆರವನ್ನ ನೀಡಿದ್ದಾರೆ. ಹಾಗೆ 2ನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಂದನೀಯ ಗುರುಗಳು ಜಾಯ್ಸನ್ ಜಾರ್ಜ್ ಇವರು ಅಧ್ಯಕ್ಷರು ಸಕಾಡ ಇವರು ವಹಿಸಿಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಬೇಕಾದಂತಹ ಒಂದು ಖರ್ಚು ವೆಚ್ಚಗಳು ಈ ವರ್ಷನೂ ನಮ್ಮ ಒಂದು ಬಜೆಟ್ 14ರಿಂದ 15 ಲಕ್ಷ ಆಗಿದೆ. ಅದೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಈ ರೀತಿಯಾಗಿ ನಮ್ಮ ಎಲ್ಲಾ ಸ್ಪೆಷಲ್ ಸ್ಕೂಲ್ ನಲ್ಲಿರುವಂತಹ ಯಾರು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು, ಈಗ ವಸಂತ್ ಸರ್ ಅವರ ಸ್ಕೂಲ್ ನಿಂದಾನೆ ಟ್ರಸ್ಟಿಗಳು ಸುಮಾರು ಜನ ಅಮೌಂಟ್ ಅನ್ನೆಲ್ಲ ಹಾಕಿದ್ದಾರೆ. ಹೀಗೆ ಎಲ್ಲರ ಹತ್ರ ನಾವು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಎಲ್ಲರ ಒಂದು ಸಹಕಾರ ಕೂಡ ಇದಕ್ಕೆ ಖಂಡಿತವಾಗಿಯೂ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಮ್ಗೆ ಪತ್ರಿಕೋದ್ಯಮದ ವತಿಯಿಂದಲೂ ತುಂಬಾ ಒಂದು ಪ್ರಸಾರ ಮಾಡಿ ತಾವೆಲ್ಲರೂ ಸಹಕಾರವನ್ನ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ವಸಂತ್ ಸರ್ ಅವರು ಹೇಳಿದ ಹಾಗೆ ನಮ್ಗೆ ಇಲಾಖೆಯಿಂದ ಇಂತಹ ಕಾರ್ಯಕ್ರಮಗಳು ಆಗ್ಬೇಕು. ನಾವು ಈಗ ಸ್ವಯಂ ಸೇವಾ ಸಂಸ್ಥೆಯವರೇ ಈ ಒಂದು ಕಾರ್ಯಕ್ರಮಗಳನ್ನ ಬಹಳಷ್ಟು ವರ್ಷಗಳಿಂದ ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಖಂಡಿತವಾಗಿಯೂ ಇಲಾಖೆಯವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಕೂಡ ಅರ್ಥಪೂರ್ಣವಾಗಿರ್ತದೆ. ಮತ್ತೆ ನಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಒಂದು ಮುಂದಿನ ಭವಿಷ್ಯದಲ್ಲಿ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಸೌಲಭ್ಯ ಲಭಿಸಿದಂತಾಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.